ಎಲ್ಲರಿಗೂ ನಮಸ್ಕಾರ. ಹೇಗಿದ್ರೆ ನನ್ನ ಪ್ರೀತಿಯ ವಿಶ್ವರೇ, ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೇನೆ, ನೀವು ಕೂಡ ಚೆನ್ನಾಗಿದ್ರೆ ಅಂತ ಭಾವಿಸುತ್ತೇನೆ ಅಂತ ಹೇಳ್ತಾ ಇವತ್ತು ನಾನು ಎಲ್ಲಿ ಬಂದಿನಪ್ಪ ಅಂದ್ರೆ ಕೊತ್ಲಾಪುರ್ ಎಲ್ಲಮಾಯಿ. ಇದು ಎಲ್ಲಿ ಬರ್ತದಪ್ಪ ಅಂದ್ರೆ ಚಿಂಚೋಳ್ ಸೈಡ್ ತಾಂಡ್ರು ಹೋಗೋ ರೂಟಿಗೆ ಅದ. ಬನ್ನಿ ನೋಡೋಣ. ನಾನು ಇದು ಮೊದಲನೇ ಬಾರಿ ಬಂದಿದ್ದು. ನಿಮಗೂ ಕೂಡ ಹೇಗಿದೆ ಆ ತಾಯಿಯ ದರ್ಶನ ಮಾಡೋಣ ಅಂತ ಹೇಳೋಣ ಬನ್ನಿ. ವೀಕ್ಷಕರೇ, ಕೊತ್ಲಾಪುರ ರೇಣುಕಾ ಎಲ್ಲಮ್ಮ ತಾಯಿಯ ದರ್ಶನ ಮಾಡೋಣ ಬನ್ನಿ. ವೀಕ್ಷಕರೇ, ಮೊದಲನೇ ಬಾರಿಗೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಕೂಡ ಮಾಡಿ. ವೀಕ್ಷಕರೇ, ನಾವು ಮದುವೆ ಕಾರ್ಯಕ್ರಮ ಹೋಗ್ತಾ ಇದ್ದೇವೆ. ಹಾಗೆಯೇ ತಾಂಡೂರಿನಿಂದ 20 ಕಿಲೋಮೀಟರ್ ಆಗುತ್ತೆ. ಆ ತಾಯಿಯ ದರ್ಶನ ಮಾಡೋಣ ಅಂತ ನಮ್ಮ ವೀಕ್ಷಕರಿಗೆ ಕೂಡ ತೋರಿಸೋಣ, ನಾವು ಮಾಡೋಣ ಅಂತ ಹೇಳ್ತಾ ಬಂದಿದ್ದೇವೆ. ನೋಡಿ, ಅಲ್ಲಿದ್ದ ಆ ತಾಯಿಯ ಪ್ರತಿಬಿಂಬ ನೋಡ್ತಾ ಇದ್ರೆ 2 ಕಣ್ಣು ಕೂಡ ಸಾಲದು. ನೋಡಿ, ಎಲ್ಲರೂ ನೋಡಿ ಆ ರೇಣುಕಾ ತಾಯಿ ಎಲ್ಲಮ್ಮನಿಗೆ ಓದು ರೇಣುಕಾ ಎಲ್ಲಮ್ಮ ಅಂತ ಕಮೆಂಟ್ ಮಾಡಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ಆ ತಾಯಿಯ ದರ್ಶನ ಹೇಗಿತ್ತು? ಚೆನ್ನಾಗಿತ್ತಲ್ಲ. ಆ ದೇವಿಯ ನೋಡಿದ್ರೆ ಕಣ್ಣು ತುಂಬಿ ಬರುತ್ತೆ. ಆ ತರ ದೇವಿಯ ದರ್ಶನ ಯಾರಿಗೆ ಎದ್ರು ನಡುಕ ಆಗ್ಬೋದು. ಆ ತಾಯಿಯ ದರ್ಶನ. ಅಲ್ಲಿದ್ದ ಪೂಜಾರಿ ಅವರಿಗೆ ಕೇಳಿದ್ದೆ, ಯಾವಾಗ ಪ್ರತಿಷ್ಠಾಪನೆ ಆಯಿತು ಅಂತಂದ್ರೆ 360 ವರ್ಷಗಳ ಹಿಂದೆ, ಅಂದ್ರೆ ನಿಜಾಮ ಕಾಲದ ಹಳೆ ಕಾಲದ ದೇವರ ಪ್ರತಿಷ್ಠಾಪನೆ ಆಗಿದ್ದು. ಇದು ಎಲ್ಲ ಆಗಿದ್ದೆಲ್ಲ ಇದೆಲ್ಲ ಬಣ್ಣ 16 ವರ್ಷದಾಗಿತ್ತು ಅಂತ ನೋಡ್ರಿ. ಇದೆಲ್ಲ ಆಗಿದ್ದೆಲ್ಲ 16 ವರ್ಷ ನೋಡ್ರಿ. ನೀವು ಕೂಡ ಈ ಒಂದ್ಸರಿ ಚಿಂಚೋಳಿ ಕಡೆ ಹೋಗ್ಬೇಕಾದ್ರೆ ನೀವು ಬಂದು ಆ ತಾಯಿ ದರ್ಶನ ಮಾಡಿಕೊಂಡು ನಿಮಗೂ ನಿಮ್ಮ ಕುಟುಂಬಕ್ಕೂ ಒಳ್ಳೇದಾಗಲಿ ಅಂತ ಹೇಳ್ತಾ ಇರ್ತೀನಿ. ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ಒಂದು ಸಣ್ಣ ಸಂಚಿಕೆ ಯಾವುದಪ್ಪ ಅಂದ್ರೆ ಅಭಿನಯ ಎಂದರೇನು ಅನ್ನೋದನ್ನ ಒಂದು ಸಣ್ಣ ಸಂಚಿಕೆಯ ಮುಂದೆ ನಿಮಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಭಿನಯ ಎಂದರೆ ಈ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಭಿನಯ ಎಂದರೆ ಅಭಿನಯ ನೃತ್ಯದ ಜೀವಾಳ. ಅಭಿ ಎಂಬ ಉಪಸ್ವರ್ಗಕ್ಕೆ ನಿ ಎಂದು ಧಾತು ಸೇರಿ ಅಭಿನಯವಾಗಿದೆ. ಅಭಿ ಎಂದರೆ ಮುಮ್ಮುಖವಾಗಿ, ಅಭಿ ಎಂದರೆ ಮುಮ್ಮುಖವಾಗಿ ಅಂದರೆ ಅಭಿಮುಖವಾಗಿ. ನಯ ಎಂದರೆ ಕೊಡು ಅಥವಾ ಹೊರಡು. ಕೊಡು ಅಥವಾ ಹೊರಡು. ನೋಡ್ರಿ, ಇವೆರಡರಲ್ಲಿ ಎಷ್ಟು ಫರಕ್ ಇದೆಯಲ್ಲ. ಕೊಡು ಅಥವಾ ಹೊರಡು ಎಂಬ ಅರ್ಥಗಳಾಗಿ ಪ್ರಯೋಗವಾಗಿಗೊಂಡಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಸಣ್ಣದಾಗಿ ಅಭಿನಯ ಎಂದರೇನು ಅನ್ನೋದನ್ನ ಈ ಸಂಚಿಕೆಯಲ್ಲಿ ನಿಮಗೆ ತಿಳಿಸಿದ್ದೇನೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಕೊತ್ಲಾಪುರ ಎಲ್ಲಮ್ಮ ಮತ್ತು ಅಭಿನಯ ಎಂದರೆ, ಭರತನಾಟ್ಯದಲ್ಲಿ ನಾವು ಅಭಿನಯ ಎಂದರೆ ಅನ್ನೋದನ್ನ ಬಗ್ಗೆ ನಿಮಗೆ ಚೆನ್ನಾಗಿ ತಿಳಿಸಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ವೀಕ್ಷಕರೇ, ಒಂದು ಮಾತು ಮರೆಯದೆ ಕಮೆಂಟ್ ಮೂಲಕ ನಮಗೆ ತಿಳಿಸಿ, ಹೇಗಿದೆ, ಹೇಗೆ ಅನಿಸ್ತು ಅನ್ನೋದನ್ನ. ಚೆನ್ನಾಗಿ ಅನಿಸ್ತು ಅಂತಂದ್ರೆ ನಾನು ಮತ್ತೆ ಕಂಟಿನ್ಯೂ ಮಾಡ್ತೇನೆ. ಚೆನ್ನಾಗಿ ಅನಿಸ್ಲಿಲ್ಲ ಅಂದ್ರೆ ಇನ್ನೂ ತಿಳ್ಕೊಂಡು ನಾನು ನಿಮಗೆ ಚಾನಲ್ನಲ್ಲಿ, ಯೂಟ್ಯೂಬ್ ಚಾನಲ್ನಲ್ಲಿ ಹಾಕ್ತಾ ಇದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೇಳ್ತಾ ನಿಮ್ಮ ಮನೆ ಮಗಳನ್ನು ಬೆಳೆಸಿ ಅಂತ ಹೇಳ್ತಾ ಹೃದಯಪೂರ್ವಕವಾದ ಧನ್ಯವಾದಗಳು. ನಮಸ್ಕಾರ.